ನಮಸ್ತೆ ವೀಕ್ಷಕರೇ, ಆಸ್ಟ್ರೋಗ್ರಿಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾಂಕಾ. ನಾವು ಕಳೆದ ವಿಡಿಯೋದಲ್ಲಿ ಸಾಕಷ್ಟು ವಾಸ್ತು ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಮತ್ತಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಡಾಕ್ಟರ್ ಸರಸ್ವತಿ ಹರೀಶ್ ಕೊಮ್ಮ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ವೀಕ್ಷಕರೇ. ಎಸ್, ಸೊ ಲಾಸ್ಟ್ ಟೈಮು ನಾವು ಅಡುಗೆ ಮನೆ ರೈಟ್ ಪ್ಲೇಸ್ಮೆಂಟಲ್ಲಿ ಇಲ್ಲ ಅಂದರೆ ಒಂದಷ್ಟು ಕಾಯಿಲೆಗಳಿಗೆ ಗುರಿ ಆಗ್ತೀವಿ ಅನ್ನೋದನ್ನು ನೀವು ತಿಳಿಸ್ಕೊಡ್ತಿದ್ರಿ. ಸೊ ಹೇಗೆ ಅದು ಅಡುಗೆ ಮನೆ ರೈಟ್ ಪ್ಲೇಸ್ಮೆಂಟಲ್ಲಿ ಇಲ್ಲ ಅಂದಾಗ, ಅಥವಾ ಮನೆಯಲ್ಲಿರೋ ಯಾವುದೇ ಒಂದು ರೂಮ್ಸು ಅಥವಾ ಏನೇ ಒಂದು ಕರೆಕ್ಟ್ ಪ್ಲೇಸ್ಮೆಂಟಲ್ಲಿ ಇಲ್ಲದೆ ಇದ್ದಾಗ ಅದು ಹೇಗೆ ನಮಗೆ ಬ್ಯಾಡ್ ಎಫೆಕ್ಟ್ನ ಕೊಡೋದಕ್ಕೆ ಸಾಧ್ಯ? ಬ್ಯಾಡ್ ಎಫೆಕ್ಟ್ಸು ಹೇಗಾಗುತ್ತೆ ಅಂದರೆ, ಸೈಂಟಿಫಿಕ್ ಆಗಿ ಹೇಳ್ತೀನಿ. ಆ್ಯಕ್ಚುಲಿ ಅಡುಗೆ ಮನೆ ಆಗ್ನೇಯದಲ್ಲಿರಬೇಕು ಅಂತ ಆಲ್ರೆಡಿ ದೊಡ್ಡವ್ರು ನಮಗೆ ಹೇಳಿದ್ದಾರೆ. ಅದು ಬಂದು ಉತ್ತರ ದಿಕ್ಕು ಕಡೆ ಹೋದರೆ, ಅಲ್ಲಿ ಉತ್ತರ ದಿಕ್ಕಿನಲ್ಲಿ ಸೂರ್ಯನ ಕಿರಣಗಳು ತುಂಬ ಕಡಿಮೆ ಬೀಳುತ್ತೆ. ಕಡಿಮೆ ಬೀಳೋದ್ರಿಂದ ನಾರ್ತ್ ಈಸ್ಟಲ್ಲಿ ಕಿಚನ್ ಆಗಲಿ ಟಾಯ್ಲೆಟ್ ಆಗಲಿ ಮಾಡಿದ್ರೆ ಅಲ್ಲಿ ಸೂಕ್ಷ್ಮ ಜೀವಿಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಸೂರ್ಯನ ಕಿರಣಗಳು ಇಲ್ದಿರೋದ್ರಿಂದ ಅಲ್ಲಿ ಸೂಕ್ಷ್ಮ ಜೀವಿಗಳು ಸಾಯೋದಿಲ್ಲ. ಅದರಿಂದ ನಮಗೆ ಅಲ್ಲಿರೋ ಪ್ರಿಪೇರ್ ಮಾಡೋಂತಹ ಊಟ ಮಾಡೋದಾಗಲಿ, ಆ ಟಾಯ್ಲೆಟ್ ಯೂಸ್ ಮಾಡೋದಾಗಲಿ ಮಾಡಿದ್ರೆ ಕಾಯಿಲೆಗಳು ತುಂಬ ಬರುತ್ತೆ. ಸೊ ಸೈಂಟಿಫಿಕಲಿ ಇದು ಅಂತ ಹೇಳ್ತೀರಾ? ಸೊ ಎಕ್ಸಾಂಪಲ್, ಈಗ ಓಕೆ, ನಮಗೆ ಸೂರ್ಯನ ಬೆಳಕು ಬೀಳೋ ಜಾಗದಲ್ಲೇ ಇತ್ತು ಅಂತಲೇ ಅಂದ್ಕೊಳ್ಳೋಣ. ಆವಾಗ ರಾಂಗ್ ಪ್ಲೇಸಲ್ಲಿ ನಾವು ಪ್ಲೇಸ್ಮೆಂಟ್ ಮಾಡಿದ್ವಿ. ಸೊ ಇದು ನಾವು ಬೇರೆ ಥರ ಎಫೆಕ್ಟ್ ಆಗುತ್ತೆ ಅಂತ ನಾವು ಹೇಗೆ ಹೇಳಕ್ಕೆ ಸಾಧ್ಯ? ಕಾಯಿಲೆಗಳ ರೂಪದಲ್ಲಿ ಎಫೆಕ್ಟ್ ಆಗುತ್ತೆ, ಅಂದರೆ ಫೈನಾನ್ಷಿಯಲ್ ಕ್ರೈಸಿಸ್ ಬರುತ್ತೆ. ಎಕ್ಸಾಂಪಲ್, ಇವಾಗ ನಾವು ರಾಂಗ್ ಪ್ಲೇಸ್ಮೆಂಟಲ್ಲಿ ಟಾಯ್ಲೆಟ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ, ಬಟ್ ಅಲ್ಲಿ ಸೂರ್ಯನ ಕಿರಣಗಳು ಬರ್ತಿದೆ. ಸೊ ಇದು ಸೈಂಟಿಫಿಕಲಿ ಸಮ್ಟೈಮ್ಸು ಸರಿ ಅಂತ ಅನ್ಸೋದಿಲ್ಲ. ಸೊ ಇದಕ್ಕೆ ನೀವು ವಾಸ್ತುಶಾಸ್ತ್ರದ ಪ್ರಕಾರ ಹೇಳೋದಾದರೆ ವಾಟ್ ವಿಲ್ ಬಿ ದ ರೀಸನ್? ವಾಸ್ತುಶಾಸ್ತ್ರದ ಪ್ರಕಾರ ಹೇಳಬೇಕಂದ್ರೆ, ನಮಗೆ ಒಂದೊಂದು ಡೈರೆಕ್ಷನ್ನು ಒಂದೊಂದು ಲಾಭಗಳನ್ನ ಕೊಡುತ್ತೆ. ಆ ಪರ್ಟಿಕ್ಯುಲರ್ ಲಾಭಗಳು ಇರೋದಿಲ್ಲ. ಆಗಿನ ಕಾಲದಲ್ಲಿ ಮನೇಲಿ ಯಾರು ಟಾಯ್ಲೆಟ್ ಮಾಡ್ತಾ ಇದ್ರು? ಎಲ್ಲರೂ ಹೊರಗಡೆ ಹಿತ್ಲಲ್ಲಿ ಮಾಡ್ಕೋತಾ ಇದ್ರು ಅಲ್ವಾ? ಮನೇಲಿ ಯಾರು ಟಾಯ್ಲೆಟ್ಸ್ ಮಾಡ್ತಾ ಇರಲಿಲ್ಲ. ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಬರೋದು ಟಾಯ್ಲೆಟ್ಸಿಂದಾನೆ ಅಂತ ವಾಸ್ತುಶಾಸ್ತ್ರದಲ್ಲಿದೆ. ಓಕೆ, ಮೇಜರ್ ಪ್ರಾಬ್ಲಮ್ಸ್ ಬರೋದು ಟಾಯ್ಲೆಟ್ಸಿಂದ. ಟಾಯ್ಲೆಟ್ಸ್ಗೆ ಬರೀ 3 ಝೋನ್ಸ್ ಮಾತ್ರ ಹೇಳಿದ್ದಾರೆ. ಆ 3 ಝೋನ್ಸ್ ಬಿಟ್ಟು ಬೇರೆ ಝೋನ್ಸಲ್ಲಿ, ಬೇರೆ ಡೈರೆಕ್ಷನಲ್ಲಿ ಟಾಯ್ಲೆಟ್ಸ್ ಬಂದರೆ ಅದರದೇ ಆದಂತಹ ಲಾಭಗಳು ಕಡಿಮೆ ಆಗ್ಬಿಡುತ್ತೆ. ಅಂದರೆ ಅಲ್ಲಿ ಏನಾದರೂ ಪ್ಲಾನೆಟ್ಸ್ ಪ್ಲೇಸ್ಮೆಂಟ್ಸ್ ಇರುತ್ತಾ ಅಥವಾ ಹೇಗೆ? ಪ್ಲಾನೆಟ್ಸ್ ಪ್ಲೇಸ್ಮೆಂಟ್ಸು ಇರುತ್ತೆ. ಜೊತೆಗೆ ಆ ಒಂದೊಂದು ದಿಕ್ಕು ನಮಗೆ ಒಂದೊಂದು ಲಾಭಗಳನ್ನ ತಂದ್ಕೊಡುತ್ತೆ ಅಂತ ಹೇಳಿದ್ನಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಮಗೆ ಉತ್ತರದಿಂದ ಆಪರ್ಚುನಿಟೀಸ್ ಬರುತ್ತೆ. ನಾರ್ತ್ ಈಸ್ಟಿಂದ ನಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ನಮ್ಮ ಬಾಡಿಗೆ. ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳ್ದಂಗೆ ವಾಸ್ತುಪುರುಷನ ತಲೆ ಬಂದು ನಾರ್ತ್ ಈಸ್ಟಿಗಿರುತ್ತೆ. ನಮ್ಮ ತಲೆ ಭಾಗ ಫುಲ್ಲು ಈಸ್ಟ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ನಾರ್ತ್ ಈಸ್ಟಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಬರೀ ಕಾಯಿಲೆಗಳೇ ಅಲ್ಲ, ನಮ್ಮ ಬುದ್ಧಿನೂ ಮಂದ ಆಗುತ್ತೆ. ನಮಗೆ ಐಡಿಯಾಸ್ ಕೊಡೋದು, ನಾಲೆಡ್ಜ್ ಕೊಡೋದು, ವಿಸ್ಡಮ್ ಕೊಡೋದು ಎಲ್ಲ ಈಶಾನ್ಯ ಭಾಗನೇ. ಈಶಾನ್ಯದಲ್ಲಿ ನೀವು ಹೋಗ್ಬಿಟ್ಟು ಟಾಯ್ಲೆಟ್ ಆಗಲಿ ಕಿಚನ್ ಆಗಲಿ ಕಟ್ಟಿದ್ರೆ ಆ ಲಾಭಗಳು ನಮ್ಗಿರೋದಿಲ್ಲ. ಓಕೆ, ಸೊ ಈ ಒಂದೆಲ್ಲ ನಮಗೆ ಅಡ್ವಾಂಟೇಜಸ್ ಬರೋಕ್ಕೆ ರೀಸನ್ನು ಅಲ್ಲಿ ಯಾವುದಾದ್ರೂ ಒಂದು ಪ್ಲಾನೆಟ್ ಎಫೆಕ್ಟ್ ಇರುತ್ತಾ? ಅಥವಾ ನಮಗೆ ಈಶಾನ್ಯಕ್ಕೆ ಅಧಿಪತಿ ಈಶ್ವರ, ಮತ್ತೆ ಉತ್ತರಕ್ಕೆ ಅಧಿಪತಿ ಬುಧ ಗ್ರಹ. ಆಮೇಲೆ ನಮಗೆ ಈಸ್ಟ್ಗೆ ಅಧಿಪತಿ ಗುರುಗ್ರಹ. ಈ ಥರ ಒಂದೊಂದು ಗ್ರಹಗಳು ಒಂದೊಂದು ದಿಕ್ಕಿಗೆ ಅಧಿಪತಿಗಳು. ಸೌತ್ ಈಸ್ಟ್ ಆಗ್ನೇಯಕ್ಕೆ ಅಧಿಪತಿ ಶುಕ್ರ. ಈಗ ಶುಕ್ರನ ಸ್ಥಾನದಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಹೆಣ್ಮಕ್ಳಿಗೆ ತುಂಬ ತೊಂದರೆ ಆಗ್ಬಿಡುತ್ತೆ. ಹೆಣ್ಮಕ್ಳಿಗೆ ಆರೋಗ್ಯ ಸಮಸ್ಯೆಗಳು ಬಂದ್ಬಿಡುತ್ತೆ. ಶುಕ್ರ ಸ್ಥಾನ ಆಗ್ನೇಯ ಯಾವಾಗಲೂ ಪ್ರಾಬ್ಲಮ್ ಆಗಬಾರ್ದು. ಅಷ್ಟೇ ಅಲ್ಲ, ನಮಗೆ ಕ್ಯಾಶ್ ಇರೋದಿಲ್ಲ ಮನೆಯಲ್ಲಿ. ನಮಗೆ ದುಡ್ಡು ಕೊಡೋದೇ ಆಗ್ನೇಯ ಭಾಗ. ಆಗ್ನೇಯದಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ, ಕಟ್ಟಾಗಿದ್ರು ಬೆಳೆದಿದ್ರು ಆಗ್ನೇಯ, ನಮ್ಗೆ ಕ್ಯಾಶ್ ಇರೋದಿಲ್ಲ ಮನೆಯಲ್ಲಿ, ಲಿಕ್ವಿಡ್ ಕ್ಯಾಶ್ ಇರೋದಿಲ್ಲ. ಓಕೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ ಕೈ ಸೇರ್ತಿರೋದಿಲ್ಲ. ಓಕೆ, ಸೊ ಇವಾಗ ಅಡುಗೆ ಮನೆ ಯಾವ ಮೂಲೆಯಲ್ಲಿ ಇರಬೇಕು? ಅಡುಗೆ ಮನೆ ವಾಸ್ತು ಪ್ರಕಾರ ಕರೆಕ್ಟಾಗಿ ಆಗ್ನೇಯದಿಂದ 25 ಡಿಗ್ರಿ ರೈಟ್ ಸೈಡ್ಗೆ ಮಧ್ಯದಲ್ಲಿ ಬರಬೇಕು.
ಓಕೆ, ಸೊ ಆ ದಿಕ್ಕನ್ನ ನಾವೇನಂತ ಕರಿತೀವಿ? ಸೌತ್ ಆಫ್ ಸೌತ್ ಈಸ್ಟ್ ಅಂತ ಕರಿತೀವಿ. ಓಕೆ, ಅದು ಬಂದು ಕಾನ್ಫಿಡೆನ್ಸ್ ಝೋನು. ಆ ದಿಕ್ಕಿನಲ್ಲಿ ನಾವು ಅಡುಗೆ ಮಾಡಿಕೊಂಡು ಊಟ ಮಾಡೋದ್ರಿಂದ ನಮಗೆ ತುಂಬ ಕಾನ್ಫಿಡೆನ್ಸ್ ಸಿಕ್ಕತ್ತೆ. ಲೈಫಲ್ಲಿ ನಾವು ಏನಾದರೂ ಸಾಧಿಸ್ಬೇಕು ಅನ್ನೋ ಅಂತ ಆಕಾಂಕ್ಷೆ ಬೆಳೆಯುತ್ತೆ. ಮುಂದಕ್ಕೆ ಹೋಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ ದಿಕ್ಕು ಯಾವ ಪ್ಲಾನೆಟ್ ರೆಪ್ರೆಸೆಂಟ್ ಮಾಡುತ್ತೆ? ಆ ದಿಕ್ಕಿಗೆ ಅಧಿಪತಿ ಅಂತ ಯಾರಿರ್ತಾರೆ? ಅದಕ್ಕೆ ಅಧಿಪತಿ ಕುಜ. ಕುಜ. ಓಕೆ, ಸೊ ಕುಜ ಸ್ಟ್ರಾಂಗ್ ಆಗಿ ಅಲ್ಲಿರೋದ್ರಿಂದ ನಮಗೆ ಅಲ್ಲಿರೋ ಬೆನಿಫಿಟ್ಸ್ ಸಿಗುತ್ತೆ. ಕುಜ ತುಂಬಾ ಸ್ಟ್ರಾಂಗ್ ಗ್ರಹ. ಆರಾಟ ಹೋರಾಟ ಮಾಡೋದಕ್ಕೆಲ್ಲ ಕುಜನೇ ಹೆಲ್ಪ್ ಆಗೋದು. ಎಲ್ಲಾರು ಅಷ್ಟೇ, ಯಾರದೇ ಜಾತಕದಲ್ಲಿ ಕುಜ ಸ್ಟ್ರಾಂಗ್ ಆಗಿದ್ರೆ ತುಂಬಾ ಹೋರಾಟ ಮಾಡ್ತಾರೆ ಜೀವನದಲ್ಲಿ. ತುಂಬಾ ಸಕ್ಸಸ್ ಆಗೋದಿಕ್ಕೆ ಹೋರಾಟಗಳು ನಡೆಸ್ತಿರ್ತಾರೆ. ಸೊ ಅದು ಅಗ್ನಿಮೂಲೆ. ಸೊ ಅದು ಅಗ್ನಿಮೂಲೆಗೆ ಅಧಿಪತಿ ಬಂದು ಕುಜ. ಅಗ್ನಿಮೂಲೆಗೆ ಅಧಿಪತಿ ಶುಕ್ರ. ಅಗ್ನಿಮೂಲೆ ಪಕ್ಕದ ಇನ್ನೊಂದು 25 ಡಿಗ್ರಿ ಅಂತ ಹೇಳಿದ್ನ, ಅಲ್ಲಿ ಬಂದು ಕುಜ. ಸೊ ಈಗ ಅಡ್ಗೆ ಮನೆಯಲ್ಲಿ ನಮಗೆ ಶುಕ್ರ ಮತ್ತೆ ಕುಜ ಎರಡು ಗ್ರಹಗಳು ಮಿಂಗಲ್ ಆಗಿರುತ್ತೆ. ಸೊ ಅದರದ್ದು ಎಫೆಕ್ಟ್ಸು ನಮಗೆ ಬರುತ್ತೆ. ಸೊ ದಟ್ ಈಸ್ ದ ರೀಸನ್ ವೈ ವಿ ಶುಡ್ ದಟ್ ಈಸ್ ದ ರೀಸನ್ ವೈ ವಿ ಶುಡ್ ಕೀಪ್ ಕಿಚನ್ ವೆರಿ ಕ್ಲೀನ್ ಅಂತ ಹೇಳೋದು. ಹೇಳದ್ನಲ್ವಾ, ಕಿಚನ್ ಕ್ಲೀನಾಗಿ ಇಟ್ಟಿಲ್ಲ ಅಂದ್ರೆ ನಮ್ಗೆ ಬೇಕಾಗಿರೋ, ನಮ್ಗೆ ಯಾವ ಟೈಮ್ಗೆ ದುಡ್ಡು ಬೇಕೋ ಆ ಟೈಮಿಗೆ ಬರೋದಿಲ್ಲ. ನಮಗ್ ದುಡ್ಡು ಕೊಡೋದೇ ಕಿಚನ್ ಅಲ್ಲಿಂದ, ಆಗ್ನೇಯದಿಂದ. ಎಲ್ಲಾರು ಆಕ್ಚುಲಿ ಉತ್ತರ ಅಂತಾರಲ್ವಾ, ಉತ್ತರ ನಮ್ಗೆ ಬರೀ ಆಪರ್ಚುನಿಟಿ ಕೊಡುತ್ತೆ ಅಷ್ಟೇ. ನಮ್ಗೆ ದುಡ್ಡು ಕೊಡೋದು ಸೌತ್ ಈಸ್ಟ್, ಆಗ್ನೇಯ.